ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಮೆಡಿಟೇಷನ್ ಕೋಚ್ ಅಯ್ಯಪ್ಪ ಪಿಂಡಿ. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಪಿರಮಿಡ್ ವರ್ಲ್ಡ್ ಫೌಂಡೇಶನ್ PSSM ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇವತ್ತು 9ನೇ ದಿವಸ. ಇವತ್ತು ಆಲ್ಫಾ ಟ್ರೈನಿಂಗಲ್ಲಿ ಪವರ್ ಆಫ್ ದಿಸ್ ಮೂಮೆಂಟ್ ಅಂದರೆ ಈ ಕ್ಷಣದಲ್ಲಿ ನಾವು ಇರಬೇಕು, ಇದರ ಬಗ್ಗೆ ನಾವು ಮಾತಾಡ್ಕೊಳ್ತೀವಿ. ಇದು ಎಲ್ಲರಿಗೂ ಗೊತ್ತು, ಆಧ್ಯಾತ್ಮಿಕದಲ್ಲಿ ಗೊತ್ತಿದೆ ಅಂದ್ರೂ ಪರವಾಗಿಲ್ಲ. ಅವಾಗವಾಗ ನಾವು ಅದು ನೆನಪಕ್ಕೆ ತಗೊಂಡು ಬರಬೇಕು. ಆವಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟು ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೀವಿ ಇಲ್ಲ ಅಂತ. ಆವಾಗ ನಮ್ಮ ಲೈಫ್ಗೆ ಒಂದು ಗೋಲ್ ಸಿಗುತ್ತದೆ. ಪ್ರತಿಯೊಬ್ಬರು ಜೀವನಕ್ಕೆ ಒಂದು ಗೋಲ್ ಇಟ್ಕೋಬೇಕು, ಏನು ಮಾಡಬೇಕು. ಅದು ಲಾಂಗ್ ಟರ್ಮ್ ಗೋಲ್ಸ್ ಎಷ್ಟೋ ಇರುತ್ತೆ, ಶಾರ್ಟ್ ಟರ್ಮ್ ಗೋಲ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾವಾಗ ನಾವು ಒಂದು ಗೋಲನ್ನು ಇಟ್ಕೊಳ್ತೀವೋ ನಮ್ಮ ಮನಸ್ಸು, ನಮ್ಮ ಶಕ್ತಿ ಅದನ್ನು ನೋಡಿಕೊಂಡು ಒಂದು ಡೈರೆಕ್ಷನಲ್ಲಿ ಹೋಗುತ್ತದೆ. ಗೋಲ್ ಇಲ್ಲ ಅಂದರೆ ಮನಸ್ಸು ಹಿಂಗೆ ಈ ಕಡೆ ಆ ಕಡೆ ಹೋಗ್ತಾನೆ ಇರುತ್ತದೆ. ಈ ಕ್ಷಣದಲ್ಲಿ ಇರಬೇಕು. ಪಾಸ್ಟ್ ಇಸ್ ಎ ಮೆಮರಿ. ಏನೇನು ಆಲ್ರೆಡಿ ನಮ್ಮ ಜೀವನದಲ್ಲಿ ನಡೀದೆಯೋ ಅದೆಲ್ಲ ನೆನಪುಗಳು ಚೆನ್ನಾಗಿರುತ್ತೆ, ಬಟ್ ಆ ನೆನಪುಗಳಲ್ಲಿ ನಾವು ಜೀವಿಸಬಾರದು. ಅದೊಂದು ಮೆಮರೀಸ್ ಅಷ್ಟೇ, ಅದು ಈ ಕ್ಷಣ ಅಲ್ಲ. ಎಷ್ಟು ಸಾಧ್ಯವೋ ನಾವು ಅಷ್ಟು ಈ ಕ್ಷಣದಲ್ಲಿ ಇರಬೇಕು. ಇದಕ್ಕೆ ಒಂದು ಬ್ಯೂಟಿಫುಲ್ ಕೊಟೇಶನ್ ಇದೆ. ಏನು ಅಂದರೆ, ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್. ಇದು ಮೈಂಡ್ಫುಲ್ನೆಸ್ ಅಂತಾರೆ ಈ ಕಾನ್ಸೆಪ್ಟ್. ಯಾರಿಗೆ ಮನಸ್ಸು ಯಾವಾಗಲೂ ಹಿಂದೆ ಮುಂದೆ ಹೋಗ್ತಾ ಇರುತ್ತೋ, ಪಾಸಿಟಿವ್ ಫ್ಯೂಚರಲ್ಲಿ ಜಾಸ್ತಿ ಇರುತ್ತೋ, ಅವರು ಮೈಂಡ್ಫುಲ್ನೆಸ್ ಅನ್ನೋದು ಭಾಳ ಇಂಪ್ಲಿಮೆಂಟ್ ಮಾಡಬೇಕು. ಅಂದರೆ ಏನು ಮಾಡ್ತಾ ಇದ್ದೀರೋ, ಎಲ್ಲಿದ್ದೀರೋ ಅದು ಮಾತ್ರನೇ ನಾವು ಯೋಚನೆ ಮಾಡಬೇಕು. ಊಟ ಮಾಡೋ ಸಮಯ ನೀವು ಊಟ ಅಷ್ಟೇ, ನಿಮ್ಮ ಪ್ರಪಂಚನೇ ಆ ಊಟ ಆಗಿರಬೇಕು. ಮಧ್ಯದಲ್ಲಿ ಯಾರ ಹತ್ರನೂ ಮಾತಾಡಬಾರ್ದು, ಫೋನು ನೋಡಬಾರ್ದು, TV ನೋಡಬಾರ್ದು. ಈಗ ಧ್ಯಾನದಲ್ಲಿ ಕೂತ್ಕೊಂಡಿದ್ರೆ ಬರೀ ನೀವು ನಿಮ್ಮ ಶ್ವಾಸ ಅಷ್ಟೇ. ಯಾವುದೇ ಯೋಚನೆಗಳು ಬಂದಿದ್ರೂ ಗಮನಿಸಬಾರದು, ಏನೇ ಡಿಸ್ಟರ್ಬೆನ್ಸ್ ಬಂದಿದ್ರೂ ಕಣ್ ತೆಗಿಬಾರ್ದು. ಒಂದು ಕೆಲಸ ನಾವು ಸ್ಟಾರ್ಟ್ ಮಾಡಿದರೆ ಒಂದು ಗೋಲ್ ಟೈಮ್ ಇಟ್ಕೋಬೇಕು. 1 ಅವರಲ್ಲಿ ಈ ಕೆಲಸ ನಾನು ಮುಗಿಸ್ಬೇಕು ಅಂತ. ಆ ಮಧ್ಯದಲ್ಲಿ ಏನೇ ವಾಟ್ಸಪ್ ಮೆಸೇಜ್ ಬಂದಿದ್ರೂ, ಕಾಲ್ಸ್ ಬಂದಿದ್ರೂ, ಯಾರೇ ಬಂದಿದ್ರೂ ನೋ, ಆ ಕ್ಷಣದಲ್ಲಿ ಇರಬೇಕು. ಆ ಕೆಲಸ ಮುಗ್ದಾದ ಮೇಲೆ ಫೋನ್ ನೋಡಬೇಕು, ಮತ್ತು ಬೇರೆಯವ್ರ ಹತ್ರ ಮಾತಾಡಬೇಕು, ಏನೇ ಆಗಲಿ. ಇದು ಮೈಂಡ್ಫುಲ್ನೆಸ್. ಅಂದರೆ ಏನೇ ನೀವು ಒಂದು ಕೆಲಸ ಮಾಡಿದರೆ ಸಂಪೂರ್ಣವಾಗಿ ನಿಮ್ಮ ಮನಸ್ಸು, ಬುದ್ಧಿ, ಶಕ್ತಿ, ಯೋಚನೆಗಳು ಎಲ್ಲ ಒಂದು ಕಡೆನೇ ಇರಬೇಕು. ಇದನ್ನು ನೀವು ಅಭ್ಯಾಸ ಮಾಡಿಕೊಂಡಿದ್ರೆ ಈ ಕ್ಷಣದಲ್ಲಿ ನೀವು ಇರ್ತೀರಿ. ಆವಾಗ ಧ್ಯಾನ ಮಾಡಿದ್ರೂ ತುಂಬ ಡೆಪ್ತು ಹೋಗುತ್ತದೆ. ಒಂದು ಟಾಸ್ಕ್ ತಗೊಂಡಿದ್ರೆ ಕಂಪ್ಲೀಟ್ ಅದರೊಳಗೆ ಇರಬೇಕು. ಈಗ ಕೆಲವೊಬ್ಬರು ಜನ ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ, ಅಂದರೆ 3-4 ಕೆಲಸಗಳು ಪ್ಯಾರಲಲ್ ಆಗಿ ಮಾಡ್ತಾರೆ. ಅಷ್ಟು ಕೆಪಾಸಿಟಿ ಇದೆ ಅಂದರೆ ಮಾಡ್ಕೊಳ್ಳಿ, ಬಟ್ ಆದ್ರೂ ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಕು, ಈ 3 ನಾನು ಮಾಡ್ತಾ ಇದ್ದೀನಿ, ಬೇರೆ ಯಾವುದು ಡಿಸ್ಟರ್ಬೆನ್ಸಸ್ಸು ನಾನು ಅಲೋ ಮಾಡಲ್ಲ ಅಂತ. ಯಾರೋ ಒಬ್ಬರು ಬರ್ತಾರೆ, ಫೋನ್ ಮಾಡ್ತಾರೆ, ಡಿಸ್ಟರ್ಬ್ ಮಾಡೋಕ್ಕೆ ಬರ್ತಾರೆ, ಯೋಚನೆಗಳು ಬರುತ್ತೆ, ನೀವು ಅಲೋ ಮಾಡಬಾರ್ದು. ಆವಾಗ ನಿಮ್ಮ ಸಂಪೂರ್ಣ ಎನರ್ಜಿ, ನಿಮ್ಮ ಫೋಕಸ್ಸು, ಕಾನ್ಸಂಟ್ರೇಷನ್ ಆ ಕೆಲಸ ಮೇಲೆ ಇರುತ್ತೆ. ಆ ಕೆಲಸ ಮುಗ್ದೋಗುತ್ತೆ. ಇದು ಪವರ್ ಆಫ್ ನೌ. ಹಿಂದೆ ಏನಾಗಿದೆಯೋ ಅದೆಲ್ಲ ಬರೀ ನೆನಪುಗಳು, ಒಂದು ಮೆಮರಿ. ಅದು ಈ ಕ್ಷಣ ಇಲ್ಲ. ನಾಳೆ ಅನ್ನೋದು ನಿರೀಕ್ಷೆ, ಆಂಟಿಸಿಪೇಷನ್. ಫ್ಯೂಚರ್ ಇಸ್ ಆಂಟಿಸಿಪೇಷನ್. ಆ ಆಂಟಿಸಿಪೇಷನು ಬೇಡ, ನೆನಪುಗಳು ಬೇಡ. ಈ ಕ್ಷಣದಲ್ಲಿ ನಾವು ಇರಬೇಕು. ಈ ಕ್ಷಣದಲ್ಲಿ ನಾವಿಲ್ಲ ಅಂದರೆ ನಮ್ಮ ಜೊತೆ ನಾವು ಇರಲ್ಲ, ನಮ್ಮ ಒಳಗಿರೋದು ಶಕ್ತಿಗೆ ನಾವು ಕನೆಕ್ಟ್ ಆಗಲ್ಲ. ಬೇರೆ ಯಾರೇ ಬಂದಿದ್ರೂ ಅವ್ರ ಎನರ್ಜಿಗೆ ನಾವು ಕನೆಕ್ಟ್ ಆಗಲ್ಲ. ಅವಾಗ ಬರೀ 2 ಫಿಸಿಕಲ್ ಬಾಡೀಸ್ ಅಲ್ಲಿ ಇರುತ್ತೆ, ಬಟ್ ಭಾವನೆಗಳು, ಯೋಚನೆಗಳು ಎಲ್ಲೋ ಹೋಗ್ತಾ ಇರುತ್ತೆ. ಆಸ್ಟ್ರಲ್ ಬಾಡಿ ಅಂದರೆ 3ನೇ ಶರೀರ. ಮನಸ್ಸು ಹೆಂಗೆ ಹೋಗುತ್ತೆ ಅಂದರೆ ನಿಮ್ಮ ಭಾವನೆಗಳು ಹೆಂಗಿದೆಯೋ, ಎಲ್ಲಿದೆಯೋ ಅಲ್ಲಿ ಹೋಗುತ್ತೆ. ಯುವರ್ ಆಸ್ಟ್ರಲ್ ಬಾಡಿ ಇಸ್ ಡ್ರಿವನ್ ಬೈ ಯುವರ್ ಎಮೋಷನ್ಸ್. ಒಬ್ಬರ ಬಗ್ಗೆ ಕೋಪ ನೀವು ಇಟ್ಕೊಂಡಿದ್ರೆ ನಿಮ್ಮ ಆಸ್ಟ್ರಲ್ ಬಾಡಿ ಅಲ್ಲಿ ಹೋಗುತ್ತದೆ, ಇರೋ ಶಕ್ತಿ ಎಲ್ಲ ಡ್ಯಾಮೇಜ್ ಮಾಡುತ್ತದೆ, ಅವರನ್ನು ಆಸ್ಟ್ರಲ್ ಆಗಿ ಅಟ್ಯಾಕು ಮಾಡುತ್ತದೆ. ಒಂದು 5 ವರ್ಷ 10 ವರ್ಷ ಮುಂಚೆ ಯಾರೋ ಒಬ್ಬರು ಏನೋ ಹೇಳಿರ್ಬೋದು, ಮಾಡಿರ್ಬೋದು. ಆ ಒಂದು ನೆನಪುಗಳು ನೀವು
ಆ ಒಂದು ಭಾವನೆಗಳು ನೀವು ಇಟ್ಕೊಂಡಿದ್ರೆ ಈ ಕ್ಷಣದಲ್ಲಿ ನೀವಿರಲ್ಲ, ನಿಮ್ಮ ಆಸ್ಟ್ರಲ್ ಬಾಡಿನೂ ಇರಲ್ಲ. ಜನ ಕೇಳ್ತಾರೆ, ಸರ್ ಮನಸ್ಸು ಇಲ್ಲಿ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ನಿಮ್ಮ ಭಾವನೆಗಳು ನೋಡಿ. ಕರೆಕ್ಷನ್ಸು ಭಾವನೆಗಳು ಅಂದ್ರೆ ಫೀಲಿಂಗ್ಸ್ ಅಲ್ಲಿ ನೀವು ಕರೆಕ್ಷನ್ಸ್ ಮಾಡ್ಕೊಂಡಿದ್ರೆ ಮೈಂಡ್ ಸೆಟ್ ಆಗ್ಬಿಡುತ್ತೆ. ಮೈಂಡ್ಫುಲ್ನೆಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾವುದೇ ಒಂದು ಕೆಲಸ ಬೆಳಗ್ಗೆ ನೀವು ನಿಮ್ಮ ಡೇ ಪ್ಲಾನ್ ಮಾಡ್ಕೋಬೇಕು. ಯಾವುದೇ ಒಂದು ಕೆಲಸಗಳು ಏನೇನು ಎಷ್ಟು ಟೈಮ್ ಮಾಡಬೇಕು ಅಂತ ಒಂದೊಂದು ಮಾಡ್ತಾ ಸಂಪೂರ್ಣವಾಗಿ ಆ ಒಂದು ಕೆಲಸ ನೀವು ಮಾಡಬೇಕು. ಅವಾಗ ಈ ಮೆಂಟಲ್ ಡಿಸಿಪ್ಲಿನ್ ಅಂತ ಬರುತ್ತೆ. ಕುತ್ಕೊಂಡು ಯಾವಾಗಲೂ ಏನೋ ನಡೀತಾ ಅದನ್ನು ಯೋಚನೆ ಮಾಡ್ತಾ ಇಲ್ಲಾಂದ್ರೆ ಭವಿಷ್ಯದ ಬಗ್ಗೆ ನಿರೀಕ್ಷೆ ಮಾಡ್ತಾ ನೀವು ಬಂದಿದ್ರೆ ನಿಮ್ಮ ಮೆಂಟಲ್ ಕನ್ಸ್ಟ್ರಕ್ಷನ್ ಹಂಗೆ ಆಗುತ್ತದೆ. ಮೈಂಡ್ ಯಾವಾಗಲೂ ಈ ಕ್ಷಣದಲ್ಲಿ ಇರಲ್ಲ. ಈ ಕ್ಷಣದಲ್ಲಿ ನೀವಿಲ್ಲ ಅಂದ್ರೆ ನಿಮಗೆ ಶಕ್ತಿನೂ ಬರಲ್ಲ ಹೊರಗೆಯಿಂದ, ನಿಮ್ಮ ಒಳಗೆ ಇರೋದು ಶಕ್ತಿಗೂ ನೀವು ಕನೆಕ್ಟ್ ಆಗಲ್ಲ. ಯಾವ ಪ್ರದೇಶದಲ್ಲಿ ನೀವಿದಿರೋ ಆ ಪ್ರದೇಶದಲ್ಲಿ ಇರೋ ಎನರ್ಜಿಗೂ ಕನೆಕ್ಟ್ ಆಗಲ್ಲ. ಯಾರನ್ನು ಮೀಟ್ ಮಾಡಿದ್ರು ಅವ್ರಿಗೂ ಕನೆಕ್ಟ್ ಆಗಲ್ಲ. ಆವಾಗ ನಿಮಗೆ ನಿರೀಕ್ಷೆ ಬರುತ್ತೆ. ಆ ಡಿಸ್ಕನೆಕ್ಷನ್ ಅನ್ನೋದು ಬಂದ್ಬಿಡುತ್ತೆ, ಎನರ್ಜೀಸು ಬರಲ್ಲ. ಎರಡನೇದು, ಪ್ರತಿಯೊಬ್ಬರು ಏನೋ ಒಂದು ತಪ್ಪು ಮಾಡಿರ್ತಾರೆ, ಚಿಕ್ಕದೋ ದೊಡ್ಡದೋ, ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ಈ ಪಶ್ಚಾತ್ತಾಪ ಅನ್ನೋದು ಬಿಟ್ಬಿಡಿ. ತಪ್ಪು ಮಾಡಿದ್ರೆ ಓಕೆ, ಮಾಡಿದ್ದೀನಿ, ಇದಕ್ಕೆ ಏನೇ ಕರ್ಮ ಬಂದಿದ್ರು ನಾನು ಫೇಸ್ ಮಾಡೋಕ್ಕೆ ತಯಾರು, ಇದು ಮತ್ತೆ ನಾನು ಮಾಡಲ್ಲ. ಆ ಒಂದು ಬುದ್ಧಿಜ್ಞಾನ ಇಟ್ಕೊಂಡು ಈ ಕ್ಷಣದಲ್ಲಿ ಇರಬೇಕು. ಏನಾಗುತ್ತೆ ಅಂದರೆ ಈ ಪಶ್ಚಾತ್ತಾಪ ಯಾವಾಗಲೂ ಒಂದು ನೀವು ತಪ್ಪು ಮಾಡಿರ್ತೀರಿ, ಮನಸ್ಸು ಅಲ್ಲೇ ಹೋಗ್ತಾ ಇರುತ್ತೆ ಪ್ರತಿ ಕ್ಷಣ. ಆ ಥರ ಮಾಡಿರ್ಬೋದು, ಆ ಥರ ಮಾಡಿದ್ದೀನಿ, ತಪ್ಪಾಯಿತು. ಒಂದ್ಸತಿ ರಿಯಲೈಸ್ ಆಗಿ ಮತ್ತೆ ಅದು ರಿಪೀಟ್ ಮಾಡಬೇಡಿ. ಏನೇ ಪನಿಷ್ಮೆಂಟ್ ಆದ್ರೂ ನಾನು ಕರ್ಮ ಫೇಸ್ ಮಾಡೋಕ್ಕೆ ರೆಡಿ. ಬಟ್ ಆ ಪಶ್ಚಾತ್ತಾಪ ಪಟ್ಕೊಂಡೇ ನೀವು ಕೂತ್ಕೊಂಡಿದ್ರೆ ಈ ಕ್ಷಣ ಅನ್ನೋದು ನಿಮ್ಗೆ ಹೋಗ್ಬಿಡುತ್ತೆ. ಎವ್ರಿ ರಿಗ್ರೆಟ್ ಇಸ್ ಎ ಫ್ರೆಶ್ ಬ್ಲಂಡರ್ ಅಂತ ಹೇಳ್ತಾರೆ. ಬುದ್ಧಿ ಇಲ್ಲ, ಕರೆಕ್ಟು ಜ್ಞಾನ ಇಲ್ಲ, ಏನೋ ಒಂದು ಮಾಡಿದ್ದೀನಿ, ಬಟ್ ಅದನ್ನೇ ಯೋಚನೆ ಮಾಡಿ ಕೂತ್ಕೊಂಡಿದ್ರೆ ಇಲ್ಲಿ ಮನಸ್ಸು ಕೆಟ್ಟೋಗುತ್ತದೆ, ಶರೀರ ಕೆಟ್ಟೋಗುತ್ತದೆ, ನಿಮ್ಮ ಎಮೋಷನಲ್ ಬಾಡಿ ಎನರ್ಜೀಸ್ನು ಕೆಟ್ಟೋಗುತ್ತೆ. ಪಶ್ಚಾತ್ತಾಪ ಬೇಡ, ಕರ್ಮವನ್ನು ಫೇಸ್ ಮಾಡಿ, ಮತ್ತೆ ಆ ಮಿಸ್ಟೇಕ್ ಮಾಡಬೇಡಿ, ಈ ಕ್ಷಣದಲ್ಲಿ ಇರಬೇಕು. ಇನ್ನೊಂದು ಸ್ವೀಕಾರ, ಅಕ್ಸೆಪ್ಟೆನ್ಸ್. ಯಾರು ಹೆಂಗಿದಾರೋ ಹಂಗೆ ಅಕ್ಸೆಪ್ಟ್ ಮಾಡಿ. ನಿಮಗೆ ಯಾವ ಥರ ಬೇಕು, ಯಾರು ಆ ಥರ ಇರಲ್ಲ. ಪೀಪಲ್ ವಾಂಟ್ ಚೇಂಜ್ ಫಾರ್ ಯು. ಅಕ್ಸೆಪ್ಟೆನ್ಸ್. ಯಾವಾಗ ನಿಮಗೆ ಸಂಪೂರ್ಣ ಅಕ್ಸೆಪ್ಟೆನ್ಸ್ ಇದೆಯೋ ಅವಾಗ ಶಾಂತವಾಗಿ ಇರ್ತೀರಿ. ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರೆ ಮನಸ್ಸು ಶಾಂತಿ ಹೋಗುತ್ತದೆ. ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು, ಬಟ್ ನೀವೇ ಮಾಡಬೇಕು ಏನೇನು ಬೇಕು ಅಂತ. ನನ್ನ ಆಫೀಸ್ ಈ ಥರ ಇರಬೇಕು ಅಂತ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇದೆ ಅಂದರೆ ನೀವೇ ಸೆಟಪ್ ಮಾಡ್ಕೊಳ್ಳಿ. ಯಾರ್ಯಾವ್ದು ಕರೆದಿ ಎಲ್ಲನೂ ಸೆಟಪ್ ಮಾಡ್ಕೊಳ್ಳಿ. ಮನೆ ಈ ಥರ ಇರಬೇಕು ಅಂದರೆ ನೀವೇ ಮಾಡ್ಕೊಳ್ಳಿ. ಬೇರೆ ಎಲ್ಲರೂ ಈ ಥರನೇ ಇರಬೇಕು, ಈ ಥರನೇ ಮಾತಾಡಬೇಕು, ಈ ಥರನೇ ಹೇಳ್ಬೇಕು ಅಂತ ನೀವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಬೇರೊಬ್ಬರು ಮಾಡಲ್ಲ. ಅವಾಗ ಏನಾಗುತ್ತದೆ, ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಲ್ಲ. ಈ ಶಾಂತಿ ಸಿಗಲ್ಲ ಅಂದರೆ ಧ್ಯಾನದಲ್ಲಿ ಕೂತ್ಕೊಂಡಿದ್ರೆ ಈ ಕ್ಷಣದಲ್ಲಿ ನೀವಿರಲ್ಲ. ಅಂದರೆ ನೋಡಿ, ಹಿಂದಿನ ನೆನಪುಗಳು ಬೇಡ, ಫ್ಯೂಚರ್ ನಿರೀಕ್ಷೆಗಳು ಬೇಡ, ಯಾವಾಗಲೂ ಅದು ತಪ್ಪು ಮಾಡಿದ್ರೆ ಆ ಪಶ್ಚಾತ್ತಾಪಗಳು ಬೇಡ. ಏನೇ ಆಗಲಿ ಅದರ ಸ್ವೀಕಾರನ ಮಾಡಿದ್ರೆ ನಿಮ್ಮ ಮನಸ್ಸು ನಿಮ್ಮ ಕಡೆ ಇರುತ್ತೆ, ಇಲ್ಲಿರುತ್ತೆ, ಈ ಕ್ಷಣದಲ್ಲಿ ಇರುತ್ತದೆ. ಅವಾಗ ನಿಮ್ಮ ಕ್ವಾಲಿಟಿ ಆಫ್ ಮೆಡಿಟೇಷನ್ ಹೆಚ್ಚಾಗುತ್ತಲ್ವ. ನಾನು ಒಂದು ವಿಡಿಯೋ ನೋಡಿ 1 week ago. ಈ ಭೂಮಿಯಲ್ಲಿ 5 ಪ್ರದೇಶಗಳನ್ನು ಬ್ಲೂ ಝೋನ್ಸ್ ಅಂತ ಹೇಳ್ತಾರೆ. ಅಲ್ಲಿ ಮಿನಿಮಮ್ ಅಲ್ಲಿ ಬದುಕೋದು 100+. ಒಬ್ಬರು ಹೋಗಿ ರಿಸರ್ಚ್ ಮಾಡಿತ್ತು, ಯಾಕೆ ಇವರೆಲ್ಲ 100 ವಯಸ್ಸು ಮೇಲೇನೆ ಬದುಕ್ತಾ ಇದ್ದಾರೆ ಅಂತ ನೋಡಿದ್ರು. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಆ ರಿಸರ್ಚ್ ಅಲ್ಲಿ ಅವ್ರಿಗೆ ಏನ್ ಅರ್ಥ ಆಯ್ತು ಅಂದ್ರೆ, ಅಲ್ಲಿ ರಿಟೈರ್ಮೆಂಟ್ ಅಂತ ಏನಿಲ್ಲ, ಓಲ್ಡ್ ಏಜ್ ಹೋಮ್ಸ್ ಅಂತ ಇಲ್ಲ. ಪ್ರತಿಯೊಬ್ಬರಿಗೆ ಒಂದೊಂದು ಗೋಲ್ ಇದೆ. ಎಷ್ಟು ವಯಸ್ಸಾದ್ರೂ ಏನೋ ಒಂದು ಕೆಲಸ ಮಾಡ್ತಾನೆ ಇದ್ದಾರೆ. ಅಂದ್ರೆ ಆ ಮೈಂಡ್ಗೆ ವರ್ಕು, ಫಿಸಿಕಲ್ ಬಾಡಿಗೆ ವರ್ಕ್. ಒಬ್ರು ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ, ಒಂದು ಬೇಕರಿ ನಡೆಸ್ತಾ ಇದ್ದಾರೆ, ಒಬ್ರು ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ, ಇನ್ನೊಂದು ಅವರೆಲ್ಲ ಒಂದು ಕಮ್ಯುನಿಟಿ ಲಿವಿಂಗ್ ಅಲ್ಲಿ ಇದ್ದಾರೆ. ಅಂದ್ರೆ ಒಬ್ರಿಗೊಬ್ಬರು ಹೆಲ್ಪ್ ಮಾಡ್ಕೊಳ್ಳೋದು. ಈ ಕಮ್ಯುನಿಟಿ ಲಿವಿಂಗು. ಎರಡನೇದು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಮೂರನೇದು ಯಾರ ಬಗ್ಗೆ ಒಳಗೆ ಏನು ಇಟ್ಕೊಳ್ಳಲ್ಲ. ಅವರು ಕೋಪ, ದ್ವೇಷ ಯಾವುದಿರಲ್ಲ. ಆ ಅಕ್ಸೆಪ್ಟೆನ್ಸ್ ಯಾವಾಗ ಬರುತ್ತೋ ನಿಮಗೆ ರೋಗಗಳು ಬರಲ್ಲ, ಇಮ್ಯುನಿಟಿ ಅನ್ನೋದು ಬರುತ್ತೆ. ಆ ಕಮ್ಯುನಿಟಿ ಲಿವಿಂಗ್ ಅಲ್ಲಿ ಎಲ್ಲರೂ ಹಾಯಾಗಿದ್ದಾರೆ. ಈಗ ನನಗೆ ರಿಟೈರ್ಮೆಂಟ್ ಅನ್ನೋದು ಬೇಡ.
ಯಾವಾಗ ನೀವು ಫಿಸಿಕಲ್ ವರ್ಕ್ ಮಾಡ್ತಾ ಇರ್ತೀರೋ ಬಾಡಿ ಚೆನ್ನಾಗಿರುತ್ತೆ. ಯಾವಾಗ ರಿಟೈರ್ಮೆಂಟ್ ಅಂತ ನೀವು ತಗೊಂಡು ಕೂತ್ಕೊಂತಿರೋ ನಿಮ್ಮ ಆರೋಗ್ಯ ಅಲ್ಲೇ ಹೋಗಿದೆ. ನಿಮ್ಮ ಶರೀರ ಅನ್ನೋದು ಒಂದು ಗಾಡಿ ಥರ, ವೆಹಿಕಲ್. ಇದು ಚೆನ್ನಾಗಿ ನೀವೇ ನೋಡ್ಕೋಬೇಕು. ಮೆಡಿಸಿನ್ಸ್ ಇಂದ ಆರೋಗ್ಯ ಬರಲ್ಲ, ಜೊತೆಗೆ ನಮಗೆ ಧ್ಯಾನನೂ ಇದೆ. ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಮನಸ್ಸನ್ನು ಶೂನ್ಯವಾಗಿ ಶುದ್ಧವಾಗಿ ಇಟ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ. ಅವಾಗ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇರುತ್ತದೆ. ಯಾವಾಗ ಧ್ಯಾನದಲ್ಲಿ ಕೂತ್ಕೊಂಡಿದ್ರೂ ತುಂಬ ಡೀಪ್ ಆಗಿ ನೀವು ಹೋಗೋಕ್ಕೆ ನಿಮಗೆ ನೀವೇ ಹೆಲ್ಪ್ ಮಾಡ್ಕೋಬೇಕು. ಈ ಕ್ಷಣದಲ್ಲಿ ಜೀವಿಸಿ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.